ಹಲೋ ನಮಸ್ಕಾರ ಕಥಾಲೋಕ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಬನ್ನಿ ಇವತ್ತಿನ ಎಪಿಸೋಡ್ ಆಗಿರುವಂತಹ ರಾಮಾಚಾರಿ ಮಹಾಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ. ಇಲ್ಲಿ ಚಾರು ಹರಕೆ ತೀರ್ಸೋದಕ್ಕೆ ಅಂತ ದೇವಸ್ಥಾನಕ್ಕೆ ಬಂದಿರ್ತಾರೆ. ಅದೇ ಸಮಯದಲ್ಲಿ ರಾಮಾಚಾರಿಯನ್ನು ಅವರ ಪೊಲೀಸ್ ಸ್ಟೇಷನಿಂದ ಅಲ್ಲಿ ಕೆಲಸಕ್ಕೆ ಅಂತ ಕರ್ಕೊಂಡು ಬಂದಿರ್ತಾರೆ. ಸೊ ಅಲ್ಲಿ ರಾಮಾಚಾರಿ ಹೇಗಾದರೂ ಮಾಡಿ ದೇವಸ್ಥಾನದಲ್ಲಿ ನನಗೆ ಗೊತ್ತಿರೋರು ಯಾರಾದರೂ ಇದ್ದೇ ಇರ್ತಾರೆ, ಸೊ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂತೇಳಿ ಕೆಲವು ದಾರಿಯನ್ನು ಹುಡುಕ್ತಾ ಇರ್ತಾನೆ. ಅಷ್ಟರಲ್ಲಿ ಕಿಲ್ಲರ್ ಕಿಟ್ಟಿ ಜೊತೆಗೆ ಚಾರು ಸಹ ಅದೇ ದೇವಸ್ಥಾನಕ್ಕೆ ದರ್ಶನಕ್ಕೆ ಅಂತ ಬಂದಿರ್ತಾಳೆ. ಸೊ ಬಂದಾಗ ಅಲ್ಲಿರೋಂಥ ಪುರೋಹಿತರು ಕಿಲ್ಲರ್ ಕಿಟ್ಟಿನ ಕರೀತಾರೆ. ನೀನೇ ಪೂಜೆ ಮಾಡಿದರೆ ನಮಗೆಲ್ಲ ತುಂಬ ಖುಷಿ ಆಗ್ತಾಯಿತ್ತು ರಾಮಾಚಾರಿ ಅಂತ ಹೇಳಿದಾಗ, ಅಯ್ಯೋ ಯಾರು ಪೂಜೆ ಮಾಡೋದ್ರೇನು, ಎಲ್ಲರಿಗೂ ಒಳ್ಳೇದಾಗಲಿ ಅಂತ ತಾನೇ ಪೂಜೆ ಮಾಡೋದು, ನೀವು ಪೂಜೆ ಮಾಡಿದ್ರೂ ನಮಗೆ ಖುಷಿನೇ ಅಂತ ಹೇಳ್ಬಿಟ್ಟು ಹೇಗೋ ಎಸ್ಕೇಪ್ ಆಗ್ತಾನೆ. ಸೊ ಅದಾದಮೇಲೆ ಕೆಲವೊಂದಿಷ್ಟು ಬಿಹೇವಿಯರು ಇಲ್ಲಿ ಚಾರುಗೆ ಅನುಮಾನ ಬರುತ್ತೆ. ಅದಾದಮೇಲೆ ಈ ಕಡೆ ರಾಮಾಚಾರಿ ಪೊಲೀಸ್ರ ಹತ್ರ ಪರ್ಮಿಷನ್ ತೊಗೊಂಡು ಹೇಗೋ ದೇವಸ್ಥಾನದ ಹತ್ರ ಹೋಗಿ ದೇವ್ರ ದರ್ಶನ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೋಗಿ ಹೇಗಾದರೂ ಯಾರನ್ನಾದರೂ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅಂದ್ಕೊಂಡಿರ್ತಾನೆ. ಸೊ ಅದೇ ಸಮಯಕ್ಕೆ ಪೊಲೀಸ್ ಬಂದಾಗ ಪೊಲೀಸ್ ಹತ್ರ ಕೇಳಿದಾಗ, ನೀನು ದೇವರು ಈ ಥರ ಎಲ್ಲ ಪೂಜೆ ಅನ್ನೋನು ಏನಕ್ಕೆ ಈ ಥರ ಎಲ್ಲ ಕೆಟ್ಟ ಕೆಲಸ ಎಲ್ಲ ಮಾಡ್ಬಿಟ್ಟು ನೀನು ಜೈಲಲ್ಲಿ ಸೇರ್ಕೊಂಡಿದ್ಯಾ ಅಂತ ಕೇಳಿದಾಗ, ಇಲ್ಲ ನಾನು ಮಾಡದಿರೋ ತಪ್ಪಿಗೆ ನನ್ನನ್ನು ಇಲ್ಲಿ ಸಿಕ್ಕಾಕ್ಸ್ಬಿಟ್ಟಿದ್ದಾರೆ, ನಾನು ಎಷ್ಟು ಸಾರಿ ಹೇಳಿದ್ರು ಕೇಳ್ತಾ ಇಲ್ವಲ್ಲ ಸರ್ ಅಂತ ಎಷ್ಟೇ ಕೇಳ್ಕೊಂಡ್ರು ಪೊಲೀಸ್ ಬಿಡೋದೇ ಇಲ್ಲ, ಅವನನ್ನು ಕೆಲಸಕ್ಕೆ ಕಳಿಸ್ತಾರೆ. ಸೊ ಅದೇ ಸಮಯಕ್ಕೆ ಚಾರು ಒಂದು ಕಡೆಯಿಂದ ಹಿಂದೆಯಿಂದ ಪಾಸ್ ಆಗ್ತಾಳೆ. ಸೊ ಅದನ್ನು ರಾಮಾಚಾರಿ ನೋಡ್ತಾನೆ. ಸೊ ರಾಮಾಚಾರಿ ನೋಡಿದಾಗ ಗೊತ್ತಾಗುತ್ತೆ, ಓಕೆ ಚಾರು ಇದ್ದಾಳೆ, ನಾನು ಹೇಗಾದರೂ ಅವಳನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಹೇಳಿ ಅವನು ಪೊಲೀಸಿಂದ ತಪ್ಪಿಸ್ಕೊಂಡು ಪೊಲೀಸಿಗೆ ಗೊತ್ತಾಗ್ದಿರಂಗೆ ಮೇಲೆ ಹತ್ಕೊಂಡು ಓಡಿ ಬರ್ತಾ ಇರ್ತಾನೆ. ಸೊ ಅದೇ ಸಮಯಕ್ಕೆ ಈ ಕಡೆ ಚಾರು ಹೊರಗಡೆ ಬಂದು ದೇವ್ರದ್ದು ಪ್ರದಕ್ಷಿಣೆ ಹಾಕೋಣ ಅಂತೇಳಿ ಬಂದಿರ್ತಾಳೆ. ಸೊ ಅವಾಗ ಕಿಲ್ಲರ್ ಕಿಟ್ಟಿ ಹಿಂದೆನೇ ಬಂದ್ಬಿಟ್ಟು, ನೀವು ಹೋಗಿ, ನೀವು ಮೂವ್ ಆಗಿ, ನೀವು ದರ್ಶನ ಮಾಡಿ ಹೋಗಿ ಅಂತ ಹೇಳಿ ಚಾರುನ ಮುಂದೆ ಮುಂದೆ ಹೋಗೋದಕ್ಕೆ ಹೇಳ್ತಾ ಇರ್ತಾನೆ. ಸೊ ಅವನದು ಒಂದು ವರ್ತನೆ ಚಾರುಗೆ ಡೌಟ್ ಬರುತ್ತೆ, ಏನಕ್ಕೆ ಈ ಥರ ಮಾಡ್ತಾ ಇದ್ದಾರೆ ಅಂತ ಹಿಂದೆ ನೋಡೋದು ಮುಂದೆ ನೋಡೋದು ಮಾಡಿಕೊಂಡು ಚಾರು ಹೋಗ್ತಾ ಇರ್ತಾಳೆ. ಸೊ ಆವಾಗ ಕಿಲ್ಲರ್ ಕಿಟ್ಟಿ ಕಂಬದ ಸಂದಿಯಲ್ಲಿ ಹೋಗಿ ನಿಂತ್ಕೊಂಡು ನೋಡ್ತಾನೆ. ರಾಮಾಚಾರಿ ಓಡಿ ಬರ್ತಾ ಇರ್ತಾನೆ, ಹೇಗಾದರೂ ಮಾಡಿ ಚಾರು ಹತ್ರ ಹೋಗಬೇಕು, ನಾನು ಹೇಳಬೇಕು ಅಂತ ಹೇಳಿ. ಸೊ ಚಾರು ಹತ್ರ ಬರ್ತಿದ್ದಂಗೆ ರಾಮಾಚಾರಿ ಜೋರಾಗಿ ಚಾರು ಅಂತ ಕರಿತಾನೆ. ಸೊ ಅವನ ಕೂಗು ಚಾರುಗೆ ಕೇಳಿಸುತ್ತಾ ಅವಳು ತಿರುಗಿ ನೋಡ್ತಾಳ. ಹಾಗೆ ಕಿಲ್ಲರ್ ಕಿಟ್ಟಿ ಸಹ ಕಂಬದ ಆ ಕಡೆಯಿಂದ ನಿಂತ್ಕೊಂಡು ಹೆಲ್ಮೆಟ್ ಹಾಕ್ಕೊಂಡು ನೋಡ್ತಾ ಇರ್ತಾನೆ. ಸೊ ಇಲ್ಲಿ ಕಿಲ್ಲರ್ ಕಿಟ್ಟಿ ಎಸ್ಕೇಪ್ ಆಗ್ತಾನ ಅನ್ನೋದನ್ನು ನಾವು ಮುಂದಿನ ಎಪಿಸೋಡಲ್ಲಿ ನೋಡೋಣ. ಸೊ ಇದು ಮಹಾಸಂಚಿಕೆ 1 ಅವರ್ ಆಗಿರೋದ್ರಿಂದ ಪ್ಲೀಸ್ ಎಲ್ಲರೂ ನೋಡಿ, ತುಂಬ ಚೆನ್ನಾಗಿದೆ. ನಾನು ಮಾಡಿರೋಂಥ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿ. ಮತ್ತು ಯಾರು ಹೊಸದಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾನು ಮಾಡಿರೋಂಥ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಎಲ್ಲರೂ ಒಂದು ಲೈಕ್ ಮಾಡಿ. ಸೊ ಮತ್ತೆ ಸಿಗೋಣ ಮುಂದಿನ ವಿಡಿಯೋದೊಂದಿಗೆ. ಟಿಲ್ ದೆನ್, ಬಾಯ್ ಬಾಯ್.